ಡಿಟಾಕ್ಸ್ ಎವ್ರಿಡೇ ಮಾಡಬೇಕು. ಹೇಗಾಗತ್ತೆ? ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಅಭ್ಯಾಸ, ಎಕ್ಸಸೈಸ್. ಬಾಡಿ ಎಷ್ಟೋ ಡಿಟಾಕ್ಸ್ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ, ಟಾಕ್ಸಿನ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ನೀವು ಯಾವ ರೀತಿ ಬೇರೆಯವ್ರ ಜೊತೆ ಕನೆಕ್ಟ್ ಮಾಡ್ತೀರಾ, ರಿಲೇಷನ್ಶಿಪ್ನಲ್ಲೂ ಟಾಕ್ಸಿಕ್ ರಿಲೇಷನ್ಶಿಪ್, ಡಿಟಾಕ್ಸಿಕ್ ರಿಲೇಷನ್ಶಿಪ್ ನೋಡ್ಕೊಳ್ಳಿ. ನೀವು ಯಾವ ರೀತಿ ಬೇರೆಯವರಲ್ಲಿ ಕಸ ಹಾಕ್ತೀರಾ, ನಿಮ್ಮ ಕಸ ಎಲ್ಲ ತೊಗೊಂಡೋಗಿ ಎಷ್ಟು ನಿಮಗೆ ಶಾಂತಿ ಹಾಕ್ತೀರಾ. ನೀವು ಫಸ್ಟು ಡಿಟಾಕ್ಸ್ ಮಾಡ್ಕೊಳ್ಳಿ. ನೀವು ಬೇರೆಯವ್ರಿಗೆ ಕಸ ಹಾಕಿದ್ರೆ ಅದು ಪುನಃ ನಿಮಗೆ ವಾಪಸ್ ಬಂದಾಗ ಡಬಲ್ ಆಗಲ್ವಾ? ನಿಮ್ಮ ಹತ್ರನೇ ಇತ್ತು ಕಸ, ಹಾಕಿದ್ರಿ, ಅದು ವಾಪಸ್ ಬಂದೇ ಬರುತ್ತೆ, ಡಬಲ್ ಕಸ ಆಯಿತು. ಡಿಟಾಕ್ಸ್ ಎಲ್ಲಾಗುತ್ತೆ? ಮಾನಸಿಕವಾಗಿ, ಎಮೋಷನಲ್ಲಿ, ರಿಲೇಷನ್ಶಿಪ್ನಲ್ಲಿ ಡಿಟಾಕ್ಸ್ ಆಗಬೇಕು. ಆಮೇಲೆ ಫಾಸ್ಟಿಂಗ್ ಮಾಡಿ, ಪೀರಿಯಾಡಿಕ್ ಫಾಸ್ಟಿಂಗ್. ಆವಾಗವಾಗ ಒಂದು ಹೊತ್ತು ಊಟ ಮಾಡಬೇಡಿ, ಅಲ್ಲಿಂದ ಶುರು ಮಾಡಿ. ಒಂದು ಹೊತ್ತು ಊಟ ಮಾಡಬೇಡಿ, ಏನೂ ತೊಗೋಬೇಡಿ. ಎರಡನೇ ದಿವಸ, ಮೂರನೇ ದಿವಸ ಮಾಡುವಾಗ 2 ಹೊತ್ತು ಬರೀ ಫಲಹಾರ ಥರ ತೊಗೊಳ್ಳಿ, ತುಂಬ ಜಾಸ್ತಿ ಫುಡ್ ತೊಗೋಬೇಡಿ. ಮೂರನೇ ದಿವಸ ಇಡೀ ದಿವಸ ಉಪವಾಸ, ಬರೀ ಫ್ರೂಟ್ಸಲ್ಲಿರಿ. 4ನೇ ದಿವಸ ಬರೀ ನೀರು ಕುಡೀರಿ. ಮತ್ತು 5ನೇ ದಿವಸ ಊಟ ಮಾಡೋದು ಇದ್ದೇ ಇದೆಯಲ್ಲ. ಫಾಸ್ಟಿಂಗ್ ನಿಮ್ಗೆ ಇಷ್ಟ ಬಂದಾಗ ಮಾಡಿ. ಫ್ಲೆಕ್ಸಿಬಿಲಿಟಿ ಕೂಡ ಅಷ್ಟೇ, ಬಗ್ಗಬೇಕು, ಮುರಿಬಾರ್ದು. ನೀವು ಬಗ್ಗಬೇಕು, ಹೊಂದ್ಕೋಬೇಕು. ಆವಾಗ ಮನಸ್ಸಿನಲ್ಲಿ ಒಂದು ರೆಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವ ಮೈಂಡಿಗೆ. ಇದೆಲ್ಲ ಡಿಟಾಕ್ಸ್ ಆಗೋದೇನೆ. ಜೀವನನ ಟೇಕ್ ಇಟ್ ಈಸಿ. ಯಾಕೆಂದರೆ ವಿಸ್ಡಮ್ ಏನು? ಲೈಫ್ ಅನ್ನೋದು ಅನ್ಸರ್ಟನ್. ಲೈಫ್ ಅನ್ನೋದು ಅನ್ಸರ್ಟನ್, ಯು ಕಾಂಟ್ ಪ್ರಿಡಿಕ್ಟ್. ನೀವು ವಿವೇಕದಲ್ಲಿ ಇದ್ದರೆ ಎಷ್ಟೋ ಸಂದರ್ಭಗಳಲ್ಲಿ ಡಿಟಾಕ್ಸ್ ಆಗುತ್ತೆ. ಎಲ್ಲ ಲೆವೆಲ್ನಲ್ಲೂ ಡಿಟಾಕ್ಸ್ ಮಾಡ್ಕೋಬೇಕು. ಇದಕ್ಕೆಲ್ಲ ಏನೂ ಔಷಧಿ ಇಲ್ಲ. ನೀವು ಮಾಡ್ಕೊಳ್ಳದೆ ಇದ್ದರೆ ಮೆಡಿಸನ್ ಬೇಕಾಗತ್ತೆ. ನೀವು ಇದರಲ್ಲಿ ಮಾಡ್ಕೊಳ್ಳೋದೇ ಮೆಡಿಟೇಷನ್. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಡಿಟಾಕ್ಸ್ ಮಾಡ್ಕೊಳ್ಳೋ ವಿಧಾನಗಳನ್ನು ಹುಡುಕೊಂಡು ನೀವೇನು ಮಾಡ್ತೀರಾ, ಕೊಳೆ ಹೊರಗೆ ಹಾಕ್ತಿರಲ್ಲ, ಎಲಿಮಿನೇಷನ್ ಈಸ್ ಮೆಡಿಟೇಷನ್, ಪ್ಯೂರಿಫಿಕೇಷನ್ ಈಸ್ ಮೆಡಿಟೇಷನ್, ಕ್ಲೆನ್ಸಿಂಗ್ ಈಸ್ ಮೆಡಿಟೇಷನ್. ಈ ಪ್ಯೂರಿಫಿಕೇಷನ್ ಆಗದೇ ಇದ್ದರೆ ಮೆಡಿಸನ್ ತೊಗೋಬೇಕಾಗತ್ತೆ. ಅದು ಇನ್ನೊಂದಿಷ್ಟು ಕಸ ತುಂಬಿಕೊಡುತ್ತೆ, ಬೇರೆ ಥರ ಕೆಮಿಕಲ್ಸ್ ಸೇರಿಕೊಡುತ್ತೆ. ಯೋಚನೆ ಮಾಡಿ.